ಹಾವು ನಯನಿ ಹಣೆ ಮೇಲೆ ತನ್ನ ರಕ್ತನ ಕುಂಕುಮ ತರ ಯಾಕಿಡ್ತು? ಸುಮನನ್ ಹೊಟ್ಟೆಲ್ ಬೆಳಿತಿರೋ ಮಗುಗೆ ತಂದೆ ವಿಕ್ರಾಂತ ಅಥವಾ ಬೇರೆ ಯಾರಾದ್ರೋನಾ? ಈ ವಿಷಯದ ಬಗ್ಗೆ ಯೋಚನೆ ಮಾಡ್ಬೇಕು. ಏನ್ ಹೇಳ್ತಾ ಇದ್ದೀರಾ ಮಾಮ್? ಚಿಕ್ಕನಾದ್ನಿ ನನ್ನ ತಮ್ಮಂಗೆ ಹೇಳ್ದೇನೆ ಅಮ್ಮ ಅನ್ಯಾಯ ಮಾಡಿದ್ಲು ಅಂತಿದ್ದೀರಾ? ಸುಮನ ಹಾಗೆ ಮಾಡಲ್ವೋ? ಹೌದಲ್ವಾ? ನೀನಾದ್ರೆ ಗಂಗಾಧರಪ್ಪನ ಒಂದ್ಸಲ, ಜಗದೀಶ್ ಡ್ಯಾಡಿನ ಇನ್ನೊಂದ್ಸಲ ಮದ್ವೆ ಆದೆ. ಹೇಳೋ, ಇನ್ನು ಸ್ವಲ್ಪ ಜೋರಾಗಿ ಹೇಳು, ಬೀದಿಲಿ ಇರೋರೆಲ್ಲ ಕೇಳಿಸ್ಕೊಳ್ಳಿ. ಯಾವುದಕ್ಕೂ ಪ್ರಯೋಜನ ಇಲ್ಲ ಕಣೋ ನೀನು. ಮಾಮ್, ನೀನ್ ಬೈಯೋದೆ ನನ್ಗೆ ಆಶೀರ್ವಾದ ಅನ್ಕೊಂಡಿದೀನಿ. ಹೇಗಿದೆ ಮಾಮ್ ನನ್ನ ಯೋಚನೆ? ಏಯ್, ಹೋಗೋ ಇಲ್ಲಿಂದ. ನಿನ್ ಹತ್ರ ಮಾತಾಡ್ತಿದ್ರೆ ನನಗಿರೋ ಬುದ್ಧಿವಂತಿಕೆನೂ ಮರ್ತು ಹೋಗುತ್ತೆ. ಅದ್ ಹಾಗಲ್ಲ ಮಾಮ್, ಆಕ್ಚುಲಿ. ಏಯ್, ಹೋಗೋ. ಅದ್ ಹಾಗಲ್ಲ. ಹೋಗು. ಬನ್ನಿ ಬನ್ನಿ ಬನ್ನಿ, ಇಲ್ಲೇ 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 ಇಟ್ಬಿಡಿ. ಸೊಪ್ಪಲ್ಲಿ ಏನ್ ಮಾಡ್ತೀಯ ಹಾಸಿನಿ? ಇದು ಅಡಿಗೆ ಸೊಪ್ಪಲ್ಲ ಡಮ್ಮಕ್ಕ, ಗೋರಂಟಿ ಸೊಪ್ಪು. ಅಪ್ಪಿ ತಪ್ಪಿ, ಇದ್ರಲ್ಲಿ ನೀನು ಅಡ್ಗೆನೇನಾದ್ರೂ ಮಾಡಕ್ ಹೊರಟಿದ್ದೀನಮ್ಮ. ಐಡಿಯಾ ಚೆನ್ನಾಗಿದೆ ಚಿಕ್ಕಪ್ಪ. ಯಪ್ಪ, ಇವತ್ ನಾನು ಆಚೆನೆ ಊಟ ಮಾಡ್ತೀನಿ. ಮಾವ, ಅಲ್ಲ ಎಲ್ಲದಕ್ಕೂ ಯಾಕೆ ಹೆದರ್ಕೋತೀರಾ ನೀವು? ಅವಳು ಕಾಮಿಡಿ ಮಾಡಿದ್ದು. ಹೌದು, ಅದಕ್ಕೆ ಗೋರಂಟಿ ಸೊಪ್ಪನ ರುಬ್ಬಕ್ಕೆ ಅಂತ ಇದನ್ನಲ್ಲಿಗೆ ತರಿಸಿದ್ರು. ಅಂಗಡಿಲ್ ಸಿಗೋ ಕೋನ್ ತಗೊಂಬಂದು ಹಾಕೊಂಡ್ರೆ ಆಗೋಯ್ತಲ್ವಾ? ಇಷ್ಟೆಲ್ಲ ಕಷ್ಟ ಪಡ್ಬೇಕಾ? ಅದ್ರಲ್ಲಿ ಕೆಮಿಕಲ್ಸ್ ಇರತ್ತೆ ಅತ್ತೆ. ಹೌದು ಅತ್ತೆ, ಸೊಪ್ಪು ತಂದು ರುಬ್ಬಿದ್ರೇನೆ ಚೆನ್ನಾಗಿ ಬರೋದು, ಕೈ ಕೂಡ ಚೆನ್ನಾಗಿ ಬಣ್ಣ ಬಿಡುತ್ತೆ. ಕಷ್ಟ ಪಡೋದು ನೀವೇ, ಏನ್ ಮಾಡ್ತಿರೋ ಮಾಡ್ಕೊಳ್ಳಿ. ಸರಿ ಬಾ ನೇಣಿ. ಹಬ್ಬನೋ ಇಲ್ಲ ಏನಾದ್ರೂ ವಿಶೇಷ ಇದ್ರೆ ಈ ತರ ಗೋರಂಟಿ ಹಚ್ಕೋತಾರೆ. ಈಗ ಯಾಕಿದಂತಂದ್ರಿ? ಆಷಾಢ ಮಾಸದಲ್ಲಿ ಗೋರಂಟಿ ಹಚ್ಕೋಬೇಕು ಸುಮ್ನ. ಮಳೆ ಬರೋ ಸೀಸನ್ ಅಲ್ವಾ, ಅಂಟು ರೋಗ ಬರ್ದೇ ಇರೋ ತರ ಇದು ಕಾಪಾಡುತ್ತೆ. ಹೌದಾ? ಹಾಗಾದ್ರೆ ನಂಗೂ ಸ್ವಲ್ಪ ಸೇರಿಸ್ತಾಗ್ಯಮ್ಮ, ಮೈಗೆ ಹಚ್ಕೋತೀನಿ. ನೀವ್ ಹಾಗೆ ಮಾಡಿದ್ರೆ ಝೂ ಇಂದ ತಪ್ಪಿಸ್ಕೊಂಡ್ ಬಂದಿರೋ ಚಿಂಪಾಂಜಿ ಅಂತಾರೆ ಮಾವ ನಿಮ್ಮನ್ನ. ಕೈಗೆ ಸಾಕು ಅಂತ್ಯಾವಲ್ಲ ಬಾ. ಗಂಡಸರಿಗಿಂತ ಹೆಂಗಸರು ಗೋರಂಟಿ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಅವ್ರ ಕೈಗಳು ಸಾಫ್ಟ್ ಆಗಿ ಬ್ಯೂಟಿಫುಲ್ ಆಗಿರುತ್ತೆ ಅಂತನಾ? ಹಾಗಂತಲ್ಲ, ಲೇಡೀಸ್ ಹೆಚ್ಚಾಗಿ ಈ ಡಿಟರ್ಜೆಂಟ್ಸು ಬೇರೆ ಬೇರೆ ಕೆಮಿಕಲ್ಸ್ನ ಬಳಸ್ತಾರೆ. ಅವ್ರ ಉಗುರಲ್ಲೇ ಕೆಮಿಕಲ್ಸ್ ಸೇರಿರುತ್ತೆ. ಸೊ ಗೋರಂಟಿ ಹಚ್ಕೊಳ್ಳೋದ್ರಿಂದ ಅದೆಲ್ಲದನ್ನು ತಡೆಗಟ್ಟುತ್ತೆ. ಅದು ಹಾಗಲ್ಲ, ಇವಾಗ ವಾತಾವರಣ ತಣ್ಣಗಿದ್ರೂ ದೇಹದ ಉಷ್ಣತೆ ಹಾಗೇ ಇರುತ್ತೆ ಯಜಮಾನ್ರೆ. ಹೊರಗಿನ ವಾತಾವರಣಕ್ಕೆ ಸರಿ ಹೊಂದೋ ತರ ನಮ್ ದೇಹ ತಣ್ಣಗಾಗಕ್ಕೆ ಗೋರಂಟಿ ಹಚ್ಕೋಬೇಕು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದರಿಂದ ಅಂದ ಮಾತ್ರ ಅಲ್ಲ, ಔಷಧಿ ತರ ಕೆಲಸ ಮಾಡಿ ಆರೋಗ್ಯನ ಚೆನ್ನಾಗಿಡುತ್ತೆ ಅಂತ ಅರ್ಥ. ಇದಕ್ ಸ್ವಲ್ಪ ನಿಂಬೆ ರಸ ಮಿಕ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕೆಂಪಾಗುತ್ತಲ್ವಾ? ಹೌದು ಅತ್ತೆ, ಹುಣಸೆ ಹಣ್ಣಿನ ರಸನೂ ಹಿಂಡ್ಬೋದು. ಏನೋ ಒಂದು ತಗೊಂಬರ್ತೀನಿ. ಮಾಮ್, ನಾನು ಬರ್ಲಾ? ಹಾಸಿನಿ, ನಿನ್ ಮಗ ಬದ್ರಿನಾಥ್ ಆದ್ರೂ ನೀನನ್ ಬಿಟ್ಟಿರ್ತಾನೆ, ಆದ್ರೆ ನಿನ್ ಗಂಡ ಮಾತ್ರ ಅವ್ರ ಅಮ್ಮನ್ನ ಒಂದ್ ಕ್ಷಣನೂ ಬಿಟ್ಟಿರಲ್ಲ. ಅದಕ್ಕೆ ನಮ್ ಸಂಸಾರ ಹೀಗಾಗಿರೋದು. ಇವಾಗ ಏನಾಯ್ತಮ್ಮ? ಮಾವ, ಕೆಲವೊಂದು ಹೇಳ್ಕೊಳಕ್ ಆಗಲ್ಲ ಬಿಡಿ. ನಿಜಾನೇ. ಮಾಮ್, ಆ ನಿಂಬೆ ಹಣ್ಣು ಕೊಡಿ, ಕಟ್ ಮಾಡ್ಬಿಟ್ಟು ಹಿಂಡ್ತೀನಿ. ಏಯ್, ಇದ್ರ ತರಾನೇ ಹುಳಿಗಿರೋ ಈ ಕೆಮಿಕಲ್ನ ತಗೊಂಡು ಹೋಗಿ ನಯನಿ ಹಚ್ಕೊಳ್ಳೋ ಗೋರಂಟಿಗೆ ಮಿಕ್ಸ್ ಮಾಡಬೇಕು.
ಯೂಸ್ ಏನು? ವಿಶಾಲ್ ಪ್ರೀತಿಯಿಂದ ನಯನಿ ಕೈಗೆ ಗೋರಂಟಿ ಹಚ್ತಾನೆ. ಈ ಡ್ರಾಪ್ಸ್ ಮಿಕ್ಸ್ ಆಗಿರೋ ಗೋರಂಟಿನ ಕೈಗೆ ಹಚ್ಕೊಂಡ್ರೆ ಕೈ ಸಿಟ್ಕೊಳ್ಳುತ್ತೆ. ಓ, ಕೈ ಅಲ್ಲಾಡ್ಸಕ್ಕಾಗ್ದೆ ಸೆಟೆತ್ಕೊಂಡ್ಬಿಡುತ್ತೆ ಅಂದಂಗಾಯ್ತು. ಎಸ್. ಹೀಗ್ ಮಾಡೋದ್ರಿಂದ ನಮ್ಗೇನ್ ಲಾಭ ಆಗುತ್ತೆ ಮಾಮ್? ಎರಡೂ ಕೈ ಅಲ್ಲಾಡ್ಸಕ್ಕಾಗದೇ ಇದ್ರೆ ಅವಳ ಕೈಯಲ್ಲಿರೋ ಕೀಗಳನ್ನ ಉಪಯೋಗಿಸಕ್ಕಾಗಲ್ಲ. ಓಹೋ, ಹಾ, ಬೀಗದ ಕೈ ಮೇಲೆ ಬಿದ್ದಿದ್ಯಾ ಮಾಮ್ ನಿಮ್ ಕಣ್ಣು? ಗ್ರೇಟ್. ಅಲ್ಲ, ನೀರ್ ಹಾಕಿ ತೊಳ್ಕೊಂಡ್ರೆ ಗೋರಂಟಿ ಹೋಗ್ಬಿಡುತ್ತಲ್ವಾ? ಈ ಡ್ರಾಪ್ಸ್ ಮಿಕ್ಸ್ ಮಾಡಿರೋ ಗೋರಂಟಿ ಕೈಯಿಂದ ಕಂಪ್ಲೀಟ್ ಆಗಿ ಹೋಗಿ ನಾರ್ಮಲ್ ಆಗ್ಬೇಕು ಅಂದ್ರೆ ಕೋಳಿ ಮೊಟ್ಟೆ ರಸನ ಹಚ್ಕೋಬೇಕು. ವಾಸನೆ ಬರುತ್ತಲ್ವಾ? ಏಯ್, ಫಸ್ಟ್ ಹಾಗೇ ಇರುತ್ತೆ. ಅದನ್ನ ನಾವು ಹೇಳೋವರೆಗೂ ನಯನಿಗೆ ಗೊತ್ತೇ ಆಗಲ್ಲ. ಓ, ಓಕೆ ಮಾಮ್. ಇಲ್ಲಿವರೆಗೂ ಚೆನ್ನಾಗೇ ಇತ್ತು, ಆದ್ರೆ ನಯನಿ ಹಚ್ಕೊಳ್ಳೋಂಥ ಗೋರಂಟಿ ಒಳಗೇನೆ ಇದನ್ನ ಹೇಗ್ ಮಿಕ್ಸ್ ಮಾಡ್ತೀರಾ? ಅದಕ್ಕೆ ಅಲ್ವೇನೋ 3 ಬಟ್ಲು ತಗೊಂಡು ಹೋಗ್ತಿದ್ದೀನಿ. ಮಿಕ್ಕಿರೋ ಬಟ್ಲಿಗೆ ನಿಂಬೆ ರಸನ ಹಿಂಡ್ತೀನಿ. ಈ 1 ಬಟ್ಲಿಗೆ ಮಾತ್ರ ಈ ಕೆಮಿಕಲ್ನ ಹಾಕ್ತೀನಿ. ಹಾ, ಸರಿ ಮಾಮ್. ಅತ್ತೆ ಯಾಕೆ ಹೆಲ್ಪ್ ಮಾಡ್ತಿದ್ದಾರೆ ಗೊತ್ತಾ? ನಿನ್ನೆ ಈ ರುಬ್ಬೋಕಲ್ಲೇ ತಲೆ ಮೇಲೆ ಬೀಳ್ತಿತ್ತಲ್ವಾ? ಮಾಮ್, ಇದೇನು 3 ಬೌಲಲ್ಲಿ ತಂದಿದ್ದೀರಾ? ನಿಂಬೆ ರಸ ಜಾಸ್ತಿ ಆದ್ರೆ ಕಲರು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ವಿಶಾಲ್. ಅದಕ್ಕೆ ಸಪ್ರೇಟಾಗಿ ಕಲಸ್ಕೊಳ್ಳಿ ಅಂತ 3 ಬಟ್ಲು ತಂದೆ. ಒಬ್ಬೊಬ್ರು ಒಂದೊಂದಕ್ಕೆ ಹಾಕೊಂಡು ಹಚ್ಕೋತಾರೆ ಬಿಡು ಬ್ರೋ. ಈ ಥರ ಸಪ್ರೇಟಾಗಿ ತಂದಿದ್ದೆ ಒಳ್ಳೇದು. ಡಮ್ಮೋ ಡಮ್ಮ, ಯಾವ ಬಟ್ಲು ಯಾರಿಗೆ ತಂದ್ರೋ ಏನೋ. ಎಲ್ಲ ಹೇಳ್ಬಿಡ್ತಾರ ನಿನ್ಗೆ? ಏ ವಲ್ಲಭ, ನೀ ಸುಮ್ನಿರು. ಈ ಬಟ್ಲಲ್ಲಿ ನಯನಿಗೆ ಹಚ್ಕೊಳಕ್ಕೆ ಗೋರಂಟಿ ಹಾಕಿ, ಇದ್ರಲ್ಲಿ ಹಾಸಿನಿ ಮತ್ತು ಡಮ್ಮಕ್ಕಂಗೆ ಆಗೋಷ್ಟು ಹಾಕಿ, ಉಳ್ದಿರೋದನ್ನ ಈ ಬಟ್ಲಲ್ಲಿ ಹಾಕಿದ್ರೆ ಅದನ್ನ ಬೇಕಾದವ್ರು ಹಚ್ಕೋತಾರೆ. ಒಳ್ಳೆ ಕೆಲ್ಸಕ್ಕ, ಅದ್ರೊಳಗೆ ಹಾಕ್ರಮ್ಮ. ಎಷ್ಟೊತ್ ಮಹಾ ಚಿಟ್ಕೆ ಹೊಡಿ ಅಷ್ಟ್ರಲ್ಲಿ ಮಾಡ್ತೀನಿ. ಇದ್ರಲ್ಲಿ ಹಾಕ್ಬೇಕಾ ಮೊದ್ಲು ಇದ್ರಲ್ಲಿ ಹಾಕ್ಬೇಕಾ? ಇದು ಬೆಟರಾ? ಇದು ಚೆನ್ನಾಗಿದ್ಯಾ? ಇದಾ 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 ಇಲ್ಲ ಇದಾ? ಹೋಗ್ಲಿ, ಇದು ಏಯ್ ಏಯ್ ಏ ಹಾಸಿನಿ, ಏನ್ ಹಾಗ್ ಮಾಡ್ತಾ ಇದೀಯಾ? ಯಾವ ಬೌಲ್ ಚೆನ್ನಾಗಿದೆ ಅಂತ ನೋಡ್ತಿದ್ದೀನತ್ತೆ. ಏಯ್, ಎಲ್ಲ ಒಂದೇ ಕಣೆ, ಸೈಜ್ ಆಗ್ಲಿ ಕಲರ್ ಆಗ್ಲಿ. ಅಯ್ಯೋ, ಯಾಕೆ ಉಲ್ಟಾ ಪಲ್ಟಾ ಮಾಡ್ದೆ ನೀನು? ಜಸ್ಟ್ ಫಾರ್ ಫನ್ ರಾಜಾ. ಯಾವ ಪಾತ್ರೆಯಲ್ಲಿ ಹಾಕಿದ್ರು ಅದು ಗೋರಂಟಿನೇ ಅಲ್ವಾ? 3 ಬೌಲಲ್ಲೂ ನಿಂಬೆಹಣ್ಣು ರಸನ ಇರುವಾಗ ಈ ಡಿಸ್ಕಷನ್ ಯಾಕೆ? ಅದಕ್ಕೆ ಯಾವುದೋ ಒಂದಕ್ಕೆ ಹಾಕಿ. ಓಕೆ. ಸೋಫಾ ಮೇಲೆ ಕೂತ್ಕೋತಿರೋ ಕೆಳಗೆ ಕೂತ್ಕೋತಿರೋ ನಿಮ್ಮ ಇಷ್ಟ. ಗೋರಂಟಿ ಹಚ್ಕೋಬೇಕಷ್ಟೆ. ನಮಗ್ ನಾವೇ ಗೋರಂಟಿ ಹಚ್ಕೊಂಡ್ರೆ ಏನ್ ಮಜಾ ಇರತ್ತಕ್ಕ? ಗಂಡಂದ್ರು ತಮ್ಮ ಹೆಂಡತಿರ್ ಕೈಗೆ ಗೋರಂಟಿ ಹಚ್ಬೇಕು ಅಂತ ಸುಮನ ಆಸೆ ಪಡ್ತಿದ್ದಾಳೆ. ಯಾವಾಗ್ಲೂ ಇಂಥ ಸಂದರ್ಭದಲ್ಲೇ ನನ್ನ ಹೆಂಡತಿ ನನಗೆ ಕೈ ಕೊಡ್ತಾಳೆ. ಕೈ ಕೊಟ್ಟಿದ್ದಿದ್ರೆ
ತುಂಬಾ ಚೆನ್ನಾಗಿ ಅತ್ತೆ ಅಂಗೈಗೆ ಗೋರಂಟಿ ಹಾಕ್ತಿದ್ಯಾ ಮಾವ. ಅದ್ರ ಬಗ್ಗೆ ಏನ್ ಕೇಳ್ತೀಯ ವಿಶಾಲ? ಹ್ಮ್ ಅತ್ತೆ ನಿಮ್ ಗಂಡನ ಇಲ್ಲ ನಾನಾ? ಅಂದ್ರೆ ಏನಿಲ್ಲ ಬಿಡಿ. ಜಗದೀಶ್ ಮಾವ ಬಂದ್ಮೇಲೆ ಗೋರಂಟಿ ಹಾಕಿಸ್ಕೋತೀರಾ ಇಲ್ಲ ನಾನು ಇವಾಗ್ಲೇ ಹಾಕ್ಲಾ? ಏನು ಬೇಕಾಗಿಲ್ಲ. ಮಿಕ್ಕಿದ್ರೆ ರಾತ್ರಿ ನಿಮ್ ಮಾವ ಬಂದ್ಮೇಲೆ ಹಚ್ಚಿಸ್ಕೋತೀನಿ. ಚಿಕ್ಕಪ್ಪ ನಿಮ್ಮಕ್ಕ ತುಂಬಾ ದೂರದ ಯೋಚನೆ ಮಾಡ್ತಾರೆ. ಏಯ್, ಕೋತಿ ಕೆಲಸ ಮಾಡೋದ್ ನಿಲ್ಸಿದ್ರೆ ನಿನ್ ಕೈಗೆ ನಾನೇ ಗೋರಂಟಿ ಹಚ್ತೀನಿ. ಹಾ ಆಯ್ತು ರೀ, ಅದ್ರಕ್ಕಿಂತ ಅದೃಷ್ಟ ಬೇಕಾ? ಮಾಮ್, ಇವ್ರು ಯಾರಿಗೂ ಡೌಟ್ ಬರಬಾರ್ದಲ್ವಾ ಮಾಮ್? ಹೆಚ್ಚಿ ಹೋಗು. ಸರಿ ಬಿಡಿ, ಹೋಗ್ಲಿ. ಈ ಅಧಿಕ ಪ್ರಸಂಗಿ ಬಟ್ಲುಗಳನ್ನ ಬದಲಾಯಿಸಿ ಕನ್ಫ್ಯೂಸ್ ಮಾಡಿದ್ಲು. ಆ ಟೆನ್ಷನ್ ಅಲ್ಲಿ ನಾನಿದ್ರೆ ಇವನಿಗೆ ಇವಂದೇ ಆಟ. ಚಿಕ್ಕ ಯಜಮಾನ್ರೆ, ನನ್ ಕೈಗೆ ಗೋರಂಟಿ ಹಚ್ಚಿ. ಹಚ್ತೀನಿ. ಆಶ್ಚರ್ಯ ಆಗ್ತಿದೆಯೋ? ಗೋರಂಟಿ ಹಚ್ಚಲ್ಲ ಅಂತ ಎಲ್ಲಿ ಹಠ ಮಾಡ್ತೀವೋ ಅನ್ಕೊಂಡಿದ್ದೆ. ಗಂಡ ಹೆಂಡ್ತಿರಿಬ್ರಿಗೂ ಮನಸ್ತಾಪ ಇದ್ರು ಅದು ಅವರಿಬ್ರ ಮಧ್ಯೆನೇ ಪರಿಹಾರ ಆಗ್ಬಿಡ್ಬೇಕು. ವಿಕ್ರಾಂತ್ ಸಿಚುವೇಶನ್ ಅರ್ಥ ಮಾಡ್ಕೊಂಡ್ಬಿಟ್ಟ. ಡಮಕ್ಕ ನೀನ್ ಬಾ, ನಿನ್ ಕೈಗೆ ಗೋರಂಟಿ ಹಚ್ತೀನಿ. ನಿನ್ ಹೆಂಡತಿ ಗೊತ್ತಾದ್ರೆ ನಿನಗ್ ಬಾರಿಸ್ಬಿಡ್ತಾಳೆ ಪಾವನಮೂರ್ತಿ. ಬೇಡ. ಆ ಗೋರಂಟಿನ ಯಾರು ಹಚ್ಕೋತಾರೆ ಅಂತ ಗೊತ್ತಾಗ್ತಿಲ್ವೇ? ನಡೀರಿ, ಎಲ್ರೂ ಗೋರಂಟಿ ಹಚ್ಚಿಸ್ಕೊಡಿ. ಗೋರಂಟಿ ಹಚ್ತಿದ್ದಾರೆ ನನ್ನ ಹಸ್ಬೆಂಡು ಅಂತ ಹಾಡಾಡ. ಏಯ್ ಬೇಡ, ಅಲ್ಲ ಸುಮ್ಮನೆ ಕೂತ್ಕೊಳ್ಳೋದೇ ಅಲ್ವಲ್ಲ ನೀನು? ನೈನಿ, ನಿನ್ ಹಣೆ ಮೇಲೆ ಕುಂಕುಮದ ಬೊಟ್ಟಿಗಿಂತ ಕೆಂಪಾಗಿ ಕೈ ಮೇಲೆ ಕಲರ್ ಬಂದ್ರೆ ಚೆನ್ನಾಗಿರುತ್ತೆ. ಇದರಿಂದ ನನ್ನ ಕೈ ಕೆಂಪಾಗೋದಕ್ಕಿಂತ ಖುಷಿಯಿಂದ ನೀವು ನನಗೆ ಗೋರಂಟಿ ಹಚ್ಚಬೇಕಾದ್ರೆ ನಿಮ್ಮ ಕಣ್ಣಲ್ಲಿ ಕಾಣೋ ಆ ಹೊಳಪು ನನಗೆ ಮುಖ್ಯ ಯಜಮಾನ್ರೆ. ವಾಹ್, ಕ್ಯಾ ಬಾತ್ ಹೈ. ನಾನು ನಿನಗೆ ಗೋರಂಟಿ ಹಚ್ತೀನಿ ಅಂತ ಯಾಕೆ ಹೇಳಿದೆ ಗೊತ್ತಾ? ನಿನ್ನ ಗಂಡ ಅಂತ ಒಪ್ಕೋತೀನಿ, ಆದರೆ ನಿನ್ನ ಹೊಟ್ಟೆಲಿ ಬೆಳೀತಿರೋ ಮಗುಗೆ ತಂದೆ ಅಂತ ಒಪ್ಕೊಳ್ಳಲ್ಲ ನಾನು.
ನೀನ್ ಬಾಯಿಗೆ ಬಂದ ಹಾಗೆ ಮಾತಾಡಬೇಡ. ನಾನು ಏನ್ ಕೆಲಸ ಮಾಡಿದ್ರು ಅದ್ರಲ್ಲಿ ಕೆಟ್ಟದನ್ನು ನೋಡೋರ್ಗೆ ಕೇಳಿಸೋ ಹಾಗೆ ಹೇಳ್ತಾ ಇದ್ದೀನಿ. ನನ್ ಕೈ ತುಂಬ ಉರಿತಿದೆ, ನೀವೇನಾದ್ರೂ ಒಂದ್ ಮಾಡಿ. ಹೋಗಿ ಸ್ನಾನ ಮಾಡು, ಕರೆಕ್ಟ್ ಆಗುತ್ತೆ ಅಲ್ಲ. ನೀರ್ ಬಿದ್ರೂ ಉರಿ ಕಮ್ಮಿ ಆಗಲ್ಲ ಪುತ್ರ. ಈಗ ಏನ್ ಮಾಡ್ಬೇಕು? ಮಜ್ಜಿಗೆಲಿ ಕೈ ತೊಳ್ಕೋಬೇಕು. ಅದಾದ್ಮೇಲೆ ಕೋಳಿ ಮೊಟ್ಟೆನ ಮೈಗೆ ಹಚ್ಕೋಬೇಕು. ಮಾಮ್, ದಮ್ಮಕ್ಕ ಕರೆಕ್ಟಾಗಿ ಹೇಳಿದ್ಲು. ಬೇಗ ತಗೊಂಡ್ ಬನ್ನಿ. ನನಗಿದೇ ತರ ಉರಿ ಜಾಸ್ತಿ ಆಗಿ ವಿಲ ವಿಲ ಅಂತ ಒದ್ದಾಡ್ಬೇಕಾ? ತಗೊಂಡ್ ಬನ್ನಿ. ಬರ್ತೀವಿ. ಹೋಗ್ ತಗೊಂಡ್ ಬನ್ನಿ. ಬೇಗ ಹೋಗಿ. ಬೇಗ ತಗೊಂಡ್ ಬನ್ನಿ. ಏನಾಯ್ತು ನಿಂಗೆ? ಕಾಮ್ ಡೌನ್. ಇನ್ ಯಾವತ್ತೂ ಈ ತರ ನನ್ ಕೈ ಗೋರಂಟಿ ಹಚ್ಚಕ್ ನೋಡ್ಬೇಡಿ. ಕೇಳ್ಕೊಂಡಿದ್ದು ನೀನೇ, ಬೇಡ ಅಂತಿರೋದು ನೀನೇನೆ. ನನ್ ಬಗ್ಗೆ ಗೊತ್ತಿಲ್ಲದೆ ಹೀಗೆಲ್ಲ ಮಾಡ್ತಾ ಇದ್ದೀರಾ? ಬೇಗ ತಗೊಂಡ್ ಬನ್ನಿ. ನಿನ್ ಬಗ್ಗೆ ಯಾಕೆ ಗೊತ್ತಿಲ್ಲ? ನಿನ್ ಮೆಂಟ್ಲ್ ಅಂತ ಗೊತ್ತು ನಂಗೆ. ಏಯ್, ನಿನ್ ಬಾಯಿ ಮುಚ್ಕೊಂಡಿರೋ. ಉರಿತಾ ಇದೆ. ಕೈ ತೋರ್ಸು. ಮಜ್ಜಿಗೆ. ಉರಿತಿದೆ. ಉರಿ. ಸುಮ್ನ. ಡಮ್ಮೋ ಡಮ್ಮ. ನಾನೇನಾದ್ರೂ ಕೊಟ್ಟಿದ್ದಿದ್ರೆ ನನ್ನ ಎತ್ ಬಿಸಾಕ್ಬಿಡ್ತಿದ್ಲು ಸೋಮನಮ್ಮ. ಮೊಟ್ಟೆ ಎಲ್ಲಿದೆ? ಇಲ್ಲೋಡು, ಈ ಬೌಲಲ್ಲಿ ತಂದಿದ್ದೀನಿ. ಆವಾಗ ಗೊತ್ತಾಗುತ್ತೆ ಸುಮನ ಯಾಕೆ ಹೀಗೆ ಮಾಡ್ತಿದ್ದಾಳೆ ಅಂತ.